ಗಂಗಾವತಿ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಈ ಕುರಿತು ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಗಂಗಾಧರ್ ಸ್ವಾಮಿ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಸೇರಿದಂತೆ ಹಿಂದುಳಿದ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸೇರಿದ ಮಕ್ಕಳ ಉನ್ನತ ಶಿಕ್ಷಣದ ಕನಸು ನನಸು ಮಾಡಲು ಮತ್ತು ನಮ್ಮ ಜಿಎಂ ವಿಶ್ವವಿದ್ಯಾಲಯದಲ್ಲಿ 50ಕ್ಕೂ ಹೆಚ್ಚು ಕೋರ್ಸ್ಗಳಿಗೆ ಮುಖ್ಯವಾಗಿ 5 ವರ್ಷದ ಡೊಯಲ್ ಕೋರ್ಸ್ ಜಾರಿ ಮಾಡಲಾಗಿದೆ. ಈ ಕೋರ್ಸು ಒಂದು ದಾವಣಗೆರೆಯ ಜಿಎನ್ವಿಯಲ್ಲಿ ನೀಡಿದರೆ ಮತ್ತೊಂದು ಕೋರ್ಸ್ ವಿದೇಶದಲ್ಲಿ ನೀಡುವ ಯೋಜನೆ ರೂಪಿಸಲಾಗಿದೆ. ಹಾಗೂ ಕೆಸಿಇಟಿಯಲ್ಲಿ 2000 ರ್ಯಾಂಕ್ ಒಳಗಿನ ಮಕ್ಕಳಿಗೆ %100 ಬೋಧನಾ ಶುಲ್ಕವನ್ನು ಮನ್ನಾ ಮಾಡಲಾಗುವುದು ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ %75 ಬೋಧನಾ ಶುಲ್ಕವನ್ನು ಮನ್ನಾ ಮಾಡಲಾಗುವುದು ಎಂದು ತಿಳಿಸಿದರು. ಇವತ್ತು ನಮ್ಮ ಜಿಎಂ ಯೂನಿವರ್ಸಿಟಿ ಬಗ್ಗೆ ತಮಗೆಲ್ಲ ಒಂದು ಕಿರು ಪರಿಚಯ ಮಾಡಿಕೊಡ್ಬೇಕಂತೇಳಿ ಸರ್ನ ಕೇಳ್ಕೊಂಡಾಗ ನಾಗರಾಜ್ ಸರ್ ತುಂಬ ಹೃದಯದಿಂದ ಎಲ್ಲರಿಗೂ ನಿಮ್ಮೆಲ್ಲರೂ ಕಮ್ಯುನಿಕೇಟ್ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮನ ನಡೆಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಮ್ಮ ಯೂನಿವರ್ಸಿಟಿ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದ ಹೇಳುತ್ತಾ, ಈ ನಮ್ಮ ಜಿಎಂ ಯೂನಿವರ್ಸಿಟಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ದಾವಣಗೆರೆ ಮಧ್ಯಭಾಗದಲ್ಲಿದೆ. ದಾವಣಗೆರೆ ನಮ್ಮ ರಾಜ್ಯದಲ್ಲಿ ಮಧ್ಯಭಾಗದ ಒಂದು ಸಿಟಿ ಇರೋದ್ರಿಂದ ಅಲ್ಲಿ ಇದಕ್ಕಿಂತ ಮೊದಲು ಮೆಂಬರ್ ಆಫ್ ಪಾರ್ಲಿಮೆಂಟ್ ಜಿ ಮಲ್ಲಿಕಾರ್ಜುನಪ್ಪ ಅಂತೇಳಿ ಅವರು ಒಂದು ಕನಸನ್ನ ಇಟ್ಕೊಂಡು ನಮ್ಮ ಈ ಮಧ್ಯ ಕರ್ನಾಟಕ ಭಾಗಕ್ಕೆ ಗ್ರಾಮೀಣ ಮಕ್ಕಳು ಬಹಳ ಜನ ಇದ್ದಾರೆ, ಇಲ್ಲಿ ಅವರಿಗೆ ಒಂದು ಒಳ್ಳೆ ಶಿಕ್ಷಣ ಒದಗಿಸ್ಬೇಕು. ಅವಾಗೆಲ್ಲ ಏನಾಗ್ತಿತ್ತು ಅಂದ್ರೆ ಎಲ್ಲ ಬೆಂಗಳೂರಿಗೆ ವಲಸೆ ಹೋಗ್ತಾ ಇದ್ರು ಓದ್ಲಿಕ್ಕೆ. ಬೆಂಗಳೂರು ಒಳ್ಳೆ ಎಜುಕೇಶನ್ ಇದೆ, ಅಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ ನಮ್ಮ ಮಕ್ಕಳಿಗೆ ಅಂತೇಳಿ ಅಲ್ಲಿ ಹೋಗ್ತಾ ಇದ್ರು. ಅದನ್ನ ಅವ್ರು ತಪ್ಪಿಸಿ ನಮ್ಮ ದಾವಣಗೆರೆಯಲ್ಲೇ ನಮ್ಮ ಗ್ರಾಮೀಣ ಭಾಗಕ್ಕೆ ಮತ್ತೆ ಯಾರು ಈ ಎಕನಾಮಿಕಲಿ ಹಿಂದುಳಿದಿದ್ದಾರೆ ಅವರಿಗೆ ಒಳ್ಳೆ ಶಿಕ್ಷಣ ಬೆಂಗಳೂರಿನಾಗ ಏನ್ ಸಿಗುತ್ತೆ ಅದು ದಾವಣಗೆರೆಯಲ್ಲಿ ಸಿಗಬೇಕಂತೇಳಿ ಆ ಒಂದು ಕನಸಿನ ಮೇರೆಗೆ ಅಲ್ಲೊಂದು ಕಾಲೇಜ್ನ ಸ್ಥಾಪನೆ ಮಾಡ್ಬೇಕಂತೇಳಿ ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದನ್ನ ಸ್ಥಾಪನೆ ಮಾಡಿದ್ರು 2001ರಲ್ಲಿ. ಅದನ್ನ ಹಾಗೆ ನಡೆಸ್ಕೊಂತ ಈಗ ಒಂದು 25 ವರ್ಷಗಳಾಯ್ತು ಆ ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪನೆಯಾಗಿ. ಈ ಭಾಗದ ಬಹಳ ಮಕ್ಕಳುಗಳು ಅಲ್ಲಿ ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಓದ್ಬಿಟ್ಟು ಎಲ್ಲ ವಿಶ್ವದಾದ್ಯಂತ ಒಂದೊಂದು ಒಳ್ಳೆ ಹುದ್ದೆನಲ್ಲಿ ಸೇರ್ಕೊಂಡಿದ್ದಾರೆ. ಆಮೇಲೆ ತುಂಬಾ ಹೆಸರು ಕೂಡ ತಂದಿದ್ದಾರೆ, ಕಂಪನಿಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಆಮೇಲೆ ಅದ್ರ ಮುಂದುವರೆದ ಭಾಗವಾಗಿ ಈಗ 2023ರಲ್ಲಿ ಜಿಎಂ ಯೂನಿವರ್ಸಿಟಿ ಅಂತೇಳಿ ಸ್ಥಾಪನೆ ಮಾಡಬೇಕು. ಇದರಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ವಿದ್ಯಾಭ್ಯಾಸ ಮಟ್ಟಕ್ಕೆ ಒಯ್ಯಬೇಕು, ಇನ್ನೂ ಹೆಚ್ಚಿನ ಕ್ವಾಲಿಟಿ ತರಬೇಕು ಅದರಲ್ಲಿ. ಆಮೇಲೆ ಎಲ್ಲಾ ಕೋರ್ಸ್ಗಳು ನಾಟ್ ಓನ್ಲಿ ಇಂಜಿನಿಯರಿಂಗ್, ಬೇರೆ ಎಲ್ಲಾ ಕೋರ್ಸ್ಗಳು ಅದರಲ್ಲಿ ನಾವು ಇನ್ಕ್ಲೂಡ್ ಮಾಡಿ ಈ ಒಂದು ವಿದ್ಯಾದಾನವನ್ನು ಮಾಡಬೇಕಂತೇಳಿ ಮತ್ತೆ ನಾವು ಜಿಎಂ ಯೂನಿವರ್ಸಿಟಿ ಅನ್ನೋದನ್ನ ಸ್ಥಾಪನೆ ಮಾಡಿದ್ರು 2023ರಲ್ಲಿ. ಜಿಎಂ ಯೂನಿವರ್ಸಿಟಿ ಅಲ್ಲಿ ಒಟ್ಟು ನಮಗೆ 57 ಕೋರ್ಸ್ಗಳಿದಾವೆ. 57 ವಿವಿಧ ಬಗೆಯ ಕೋರ್ಸ್ಗಳನ್ನ ರನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಇಂಜಿನಿಯರಿಂಗ್ ಭಾಗದಲ್ಲಾಗಿರ್ಬೋದು, ಇಲ್ಲ ಸೈನ್ಸ್ ವಿಭಾಗದಲ್ಲಾಗಿರ್ಬೋದು, BSc ಆಗಿರ್ಬೋದು, MSc ಆಗಿರ್ಬೋದು, ಆಮೇಲೆ BE ಆಗಿರ್ಬೋದು, MTech ಆಗಿರ್ಬೋದು, ಮತ್ತೆ MBA ಆಗಿರ್ಬೋದು, ಆಮೇಲೆ ಫಾರ್ಮಸಿ ಆಗಿರ್ಬೋದು, ಆಮೇಲೆ ಡಿಪ್ಲೊಮಾ ಕಾಲೇಜ್ ಆಗಿರ್ಬೋದು, ಹೀಗೆ ಎಲ್ಲಾ ವಿಧ ಎಲ್ಲಾ ಕೋರ್ಸ್ಗಳು ಏನೇನಿದಾವೆ ಅವೆಲ್ಲ ನಮ್ಮ ಯೂನಿವರ್ಸಿಟಿ ಅಂಡರ್ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ MBA DL ಪ್ರೋಗ್ರಾಮ್, ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಅಂತ ಹೇಳಿ ನಮ್ಮ ಯೂನಿವರ್ಸಿಟಿಯಲ್ಲಿ 3 ಸೆಮಿಸ್ಟರ್ ಓದೋದು, ಮತ್ತೆ ಇಂಗ್ಲೆಂಡ್ ಅಲ್ಲಿ ಇನ್ನೊಂದು ಸೆಮಿಸ್ಟರ್ ಓದೋದು. ಹಂಗಾಗಿ DL ಡಿಗ್ರಿ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ ಸದ್ಯದಲ್ಲಿ. MBA ದಲ್ಲಿ ಡ್ಯುಯಲ್ ಅಂದ್ರೆ ಎರಡು ನಮ್ಮ ಜಿಎಂ ಯೂನಿವರ್ಸಿಟಿಯಲ್ಲಿ ಒಂದು ಕೊಡ್ತೀವಿ, ಮತ್ತೆ UK ನಲ್ಲಿ ಇನ್ನೊಂದು ಕೊಡ್ತೀವಿ. ಸೊ ಈ ತರದ್ದು ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಈ ITI ಯಾರು ಓದಿ ಕೆಲಸ ಮಾಡ್ತಿರ್ತಾರೆ, ಪ್ಲಸ್ ಡಿಪ್ಲೊಮಾ ಓದ್ಬಿಟ್ಟು ಕೆಲಸ ಸಿಕ್ಕಿರಲ್ಲ ಇನ್ನು, ಅದರ ತರ PUC ಓದ್ಬಿಟ್ಟು ಇನ್ನು ಕೆಲಸ ಸಿಕ್ಕಿರಲ್ಲ, ಓದೋಕ್ಕೂ ಮುಂದೆ ಆಗ್ತಿರಲ್ಲ, ಅಂತವ್ರಿಗೋಸ್ಕರ ಬ್ಯಾಚುಲರ್ ಆಫ್ ವೊಕೇಶನಲ್ ಕೋರ್ಸ್ ಅಂತ. ಬ್ಯಾಚುಲರ್ ಆಫ್ ವೊಕೇಶನ್ ಕೋರ್ಸ್ ಅಲ್ಲಿ ನಾವು ಡೈರೆಕ್ಟ್ ಒಂದು 80 ಭಾಗ ಪ್ರಾಕ್ಟಿಕಲ್ ಓದಿಸ್ತೀವಿ ಅವರಿಗೆ, ಇನ್ನೊಂದು 20 ಭಾಗ ಮಾತ್ರ ಥಿಯರಿ ಇರುತ್ತೆ. ಅವರಿಗೆ ಟೋಟಲಿ ಪ್ರಾಕ್ಟಿಕಲ್ ನಾಲೆಜ್ ಕೊಟ್ಬಿಟ್ಟು ಡೈರೆಕ್ಟ್ ಅವ್ರ ಕೆಲಸಕ್ಕೆ ಹೋಗಬೇಕು. ಸೊ ಅದರಲ್ಲಿ ನಮಗೆ 2 ಕೋರ್ಸಸ್ ಇದೆ ಇವಾಗ. ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ ಅಂತ ಹೇಳಿ, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಅಂತ. ಇದು ಸ್ಪೆಷಲಿ ಫಾರ್ PUC ಓದಿ ಯಾರು ಡಿಸ್ಕಂಟಿನ್ಯೂ ಮಾಡಿರ್ತಾರೆ, ಅದೇ ತರ
ಆಮೇಲೆ ಡಿಪ್ಲೊಮಾ ಓದಿ ಹಂಗೆ ಇರ್ತಾರೆ, ITA ಓದಿರ್ತಾರೆ. ಇಂಥವ್ರಿಗೋಸ್ಕರ ಈ ಕೋರ್ಸ್ಗಳನ್ನ ಓಪನ್ ಮಾಡಿದ್ದೀವಿ. ಇದು ಕೆಲಸ ಮಾಡಿಕೊಂಡು ಓದ್ಬೋದು, ಅದೇ ತರ ರೆಗ್ಯುಲರ್ ಆಗೂ ಓದ್ಬೋದು. ಸೊ ಈ ತರದ ಒಂದು ಕಾರ್ಯಕ್ರಮ ಇದೆ BVOC ಅಂತೇಳಿ, ಬ್ಯಾಚುಲರ್ ಆಫ್ ವೊಕೇಶನಲ್ ಕೋರ್ಸಸ್. ಇದೇ ತರ ಇನ್ನೂ ಹಲವು ಸ್ಕಿಲ್ಡ್ ಪ್ರೋಗ್ರಾಮ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಬೇರೆ ಬೇರೆ ಕಡೆ ಸ್ಕಿಲ್ಸ್ ಏನ್ ಬೇಕಾಗಿದೆ. ಈಗ ರೈಟ್ ನಾವು ಅವ್ರು ವರ್ಕ್ ಮಾಡ್ತಿರೋದೇ ಸ್ಕಿಲ್ ಮೇಲೆ. ಸೊ ಹಂಗಾಗಿ ಎಲ್ಲ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ನ ರನ್ ಮಾಡ್ತಾ ಇದೀವಿ. ಆಮೇಲೆ ನಮ್ಮ ಯೂನಿವರ್ಸಿಟಿ ಕೋರ್ಸಸ್ ಹೆಂಗಿರ್ತಾವಪ್ಪ ಅಂದ್ರೆ ಜಾಸ್ತಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ. ಈಗ ಹಳೇದೆಲ್ಲ ಹೆಂಗಿದೆ ನಮ್ಮ ಟ್ರೆಡಿಷನಲ್ ಯೂನಿವರ್ಸಿಟಿಯಲ್ಲಿ ಕೋರ್ಸಸ್ ಹೆಂಗಿರ್ತಾವ ಅಂದ್ರೆ ಜಾಸ್ತಿ ಥಿಯರಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ, ಅದನ್ನೇ ಹೋಗಿ ಹುಡುಗರು ಬಾಯಟ್ ಮಾಡಿ ಬರೀತಿರ್ತಾರೆ. ಸೊ ಆ ತರದ್ದು ಪ್ರೊಸೆಸ್ ಇರಂಗಿಲ್ಲ ನಮ್ಮ ಯೂನಿವರ್ಸಿಟಿಲಿ. ಜಾಸ್ತಿ ವಿ ಕಾನ್ಸಂಟ್ರೇಟ್ ಆನ್ ಪ್ರಾಕ್ಟಿಕಲ್ ಕಾನ್ಸಂಟ್ರೇಟ್ ಮಾಡಿ. ಈಗ ಇಂಡಸ್ಟ್ರಿ ಟ್ರೆಂಡ್ ಏನಿದೆ, ಈಗ ಅವನು ಇವತ್ತು ಸೇರಿದ ಅಂದ್ರೆ 4 ವರ್ಷಕ್ಕೆ ಹೊರಗೆ ಹೋಗ್ಬೋದು, 3 ವರ್ಷಕ್ಕೆ ಹೊರಗೆ ಹೋಗ್ಬೋದು. ಹೋದ್ಮೇಲೆ ಇಂಡಸ್ಟ್ರಿಗೆ ಏನ್ ಬೇಕಾಗುತ್ತೆ ನೆಕ್ಸ್ಟ್ ಆ ರಿಲೇಟೆಡ್ ಸಿಲೆಬಸ್ ತಗೊಂಡು ನಾವು ನಮ್ಮಲ್ಲಿ ಸಿಲೆಬಸ್ ಹಾಕ್ಬಿಟ್ಟು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಸೊ ದಟ್ ಅವ್ರು ಖಾಲಿ ಇರಬಾರ್ದು. ಸೊ ನೆಕ್ಸ್ಟ್ ಮುಗಿಸಿದ ತಕ್ಷಣ ಅವರಿಗೆ ಕೆಲಸ ಸಿಗಬೇಕು. ಸೊ ಈ ತರದ್ದು ಡೈನಮಿಕ್ ಸಿಲೆಬಸ್ ನ ಸೆಟ್ಟಿಂಗ್ ಮಾಡಿಬಿಟ್ಟು ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಸೊ ಅದೇ ತರ ಬೇರೆ ಬೇರೆ ಕಾಂಪಿಟೇಷನ್ಗಳೆಲ್ಲ ಕಂಡಕ್ಟ್ ಮಾಡ್ತೀವಿ. ರೀಸೆಂಟ್ ಆಗಿ ನಮ್ಮ ಹುಡುಗರು ಒಂದು ನ್ಯಾಷನಲ್ ಹ್ಯಾಕಥಾನ್ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ರು ನಮ್ಮ ಯೂನಿವರ್ಸಿಟಿಯಿಂದ. ಅದು ಇಡೀ ಇಂಡಿಯಾಕ್ಕೆ ಫಸ್ಟ್ ಪ್ರೈಸ್ ಬಂತು. ಅವರಿಗೆ ಇವಾಗ ಸಿಂಗಾಪುರ್ಗೆ ಹೋಗ್ಲಿಕ್ಕೆ, ನಮ್ಮ ಟೋಟಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡಲಿಕ್ಕೆ ಸಿಂಗಾಪುರದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ನಮ್ಮ ಮೋದಿ ಸರ್ ಜೊತೆನೂ ಮೊನ್ನೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಡಿಸ್ಕಷನ್ ಆಯ್ತು ಒಂದು. ಸೊ ಈ ತರದೆಲ್ಲ ಕಾರ್ಯಕ್ರಮಗಳು ತುಂಬಾ ಬರ್ತಾ ಇದೆ ನಮ್ಮ ಕಾಲೇಜಲ್ಲಿ. ಅದೇ ತರ ನಮ್ಮಲ್ಲಿ ಒಂದು 350ಕ್ಕೂ ಹೆಚ್ಚು ನುರಿತ ಪ್ರೊಫೆಸರ್ಗಳಿದ್ದಾರೆ. ಅವರು ಬೇರೆ ಬೇರೆ ಸ್ಕಿಲ್ ಸೆಟ್ಸ್ ಅಲ್ಲಿ ಅವರು ವರ್ಕ್ ಮಾಡ್ತಿದ್ದಾರೆ. ಸೊ ಅವರೆಲ್ಲ ಆ ಸ್ಕಿಲ್ ಸೆಟ್ ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಬಿಟ್ಟು ಯು ಸಿ ದಟ್ ದೇ ಶುಡ್ ಪ್ಲೇಸ್ ಇನ್ ವೆರಿ ಗುಡ್ ಕಂಪನೀಸ್. ಅವರು ಒಂದು ಒಳ್ಳೆ ಜೀವನ ರೂಪಿಸ್ಕೊಳ್ಳಕ್ಕೆ ಒಂದು ಅನುವಾಗಲಿ ಅಂತೇಳಿ ಈ ತರದೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ 360 ಡೆವಲಪ್ಮೆಂಟ್ ಅಂತ ಹೇಳಿ 360 ಡಿಗ್ರಿ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ ಅಂತ. ಓದೋದು ಒಂದೇ ಕಾರ್ಯಕ್ರಮ ಆಗಬಾರ್ದು. ಅವನು ನಮ್ಮ ನಾಳೆ ನಾಗರಿಕ ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆ ಆಗಬೇಕು. ಸೊ ಆ ಪ್ರಜೆ ಆಗ್ಲಿಕ್ಕೆ ಏನೇನು ನಾವು ಇಲ್ಲಿ ಅವರಿಗೆ ಫೀಡ್ ಮಾಡಬೇಕು, ಏನೇನು ಕಲಿಸಬೇಕು, ಅದನ್ನೆಲ್ಲದೂ ಕೂಡ ನಾವು ಈಗ ಕರಿಕ್ಯುಲಮ್ ಅಲ್ಲೇ ಇಟ್ಕೊಂಡು ಬಿಟ್ಟಿದ್ದೀವಿ. ಇಷ್ಟಿಸ್ ಕ್ರೆಡಿಟ್ ಅಂತ ಅದನ್ನ ನಾವು ಪಾಸ್ ಆಗಿ ಮುಂದಕ್ಕೆ ಹೋಗ್ಬೋದು. ಅದನ್ನು ಕೂಡ ಇದರಲ್ಲೇ ಕಲ್ತ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ಸ್ ಆಗಿರ್ಬೋದು, ಇನ್ನೊಂದು ನ್ಯಾಷನಾಲಿಟಿ ಬಗ್ಗೆ ಏನಾದ್ರು ಅವರಿಗೆ ಗೊತ್ತಿರೋ ಮಾಹಿತಿ ಬಗ್ಗೆ ಇರ್ಬೋದು, ಅದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡಿ ಅವನಿಗೆ ಟೋಟಲ್ ಪರಿಪಕ್ವವಾಗಿ ಒಬ್ಬ ಒಳ್ಳೆ ನಾಗರಿಕನಾಗಿ ಹೊರಗೆ ಬಿಡ್ಲಿಕ್ಕೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲದೂ ಕೂಡ ಕೋರ್ಸ್ ಅಲ್ಲಿ ಹಾಕ್ಬಿಟ್ಟು ಕಲಿಸ್ತೀವಿ. ಈ ತರದೊಂದು ಕಾರ್ಯಕ್ರಮ ಇದೆ. ಆಮೇಲೆ ಇದಾದ್ಮೇಲೆ ಒಂದು ಸ್ಕಾಲರ್ಶಿಪ್ ಅಂತ ನಮ್ಮಲ್ಲಿ ಒಂದು ಸ್ಕೀಮ್ ಇದೆ. ಸ್ಕಾಲರ್ಶಿಪ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 2000 ರ್ಯಾಂಕ್ ಒಳಗಡೆ ಬರ್ತಾರೆ. ಇದು ಸಿಇಟಿ ರ್ಯಾಂಕಿಂಗ್ ಬರುತ್ತೆ. 2000 ರ್ಯಾಂಕ್ ಒಳಗಡೆ ಬಂದವರಿಗೆ ನಾವು 100% ಫೀಸ್ ಮಾಫಿ ಮಾಡ್ತೀವಿ. ಅಂದ್ರೆ ಫೀಸ್ ತಗೊಳ್ಳೋದಿಲ್ಲ, ಫ್ರೀ ಎಜುಕೇಶನ್. ಸೊ ಫ್ರೀ ಎಜುಕೇಶನ್ ಫಾರ್ ಹೂ ಕಮ್ಸ್ ಬಿಲೋ 2000 ರ್ಯಾಂಕಿಂಗ್ ಸಿಇಟಿ. ಈ ತರದೊಂದು ಕಾರ್ಯಕ್ರಮ ಇದೆ. 75% ಫೀಸ್ ವೇ ಆಫ್ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಸೊ ಅದಾದ್ಮೇಲೆ ನಮ್ದೇ GM ಫೌಂಡೇಶನ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ, ಆರ್ಗನೈಸೇಷನ್. ಅದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಯಾರು ಎಕನಾಮಿಕಲಿ ಬ್ಯಾಕ್ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೂ ಕೂಡ ನಾವು ಫೀಸ್ ಕೊಡೋ ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ನಮ್ಮ ಫೌಂಡೇಶನ್ GM ಫೌಂಡೇಶನ್ ಇಂದ ಅವರಿಗೆಲ್ಲ ಸ್ಕಾಲರ್ಶಿಪ್ ಮುಖಾಂತರವಾಗಿ ಫೀ ಕೊಡೋದು ಒಂದು ಕಾರ್ಯಕ್ರಮ ಇದೆ, ಯಾರು ಎಕನಾಮಿಕಲಿ ಬ್ಯಾಕ್ ಇರ್ತಾರೆ ಅವ್ರಿಗೆ. ಸೊ ಈ ತರದ್ ನಡೀತಾ ಇದೆ. ಅದಾದ್ಮೇಲೆ ನಮ್ಮ ಪ್ಲೇಸ್ಮೆಂಟ್ಸಿಗೆ ಬಂದ್ರೆ, ಪ್ಲೇಸ್ಮೆಂಟ್ಸ್ ಅಲ್ಲಿ ಕಳೆದ ವರ್ಷದಲ್ಲಿ 710 ಪ್ಲೇಸ್ಮೆಂಟ್ಸ್ ಆಗಿದೆ. ಟೋಟಲ್ 710 ವಿದ್ಯಾರ್ಥಿಗಳು ಪ್ಲೇಸ್ ಆಗಿದ್ದಾರೆ, ಬೇರೆ ಬೇರೆ ಡಿಫರೆಂಟ್ ಕಂಪನಿಗಳಿವೆ. ಅದಾದ್ಮೇಲೆ ಈ ವರ್ಷ ಆಲ್ರೆಡಿ 230 ಪ್ಲೇಸ್ಮೆಂಟ್ ಆಗಿ ಮುಗಿಸಿದೆ. ಆಮೇಲೆ ಒಳ್ಳೆ ಕಂಪನಿಗೆ, ಫಾರ್ ಎಕ್ಸಾಂಪಲ್ ಪೇಪಾಲ್ ಅಂತ ಒಂದು ಕಂಪನಿ ಬಂದಿತ್ತು. ಅಲ್ಲಿ ನೀವು ಇನ್ಪುಟ್ ಕೊಡಕ್ಕೆ ನಾನು ಹೇಳಕ್ಕೆ. ಸೊ ಪೇಪಾಲ್ ಅಂತ ಒಂದು ಕಂಪನಿ ಇದೆ. ಆ ಪೇಪಾಲ್ ಕಂಪನಿಯಲ್ಲಿ 34 ಲ್ಯಾಕ್ಸ್ ಪ್ಯಾಕೇಜ್ಗೆ ಒಬ್ರು ಪ್ಲೇಸ್ ಆಗಿದ್ದಾರೆ. ದಟ್ ಇಸ್ ದ ಹೈಯೆಸ್ಟ್ ಪ್ಯಾಕೇಜ್. 34 ಲ್ಯಾಕ್ಸ್ ಅವರು ಪ್ಲೇಸ್ ಆಗಿರೋದು. ಅದು ಬಿಟ್ರೆ ಅವರೇಜ್ ಆಗಿ 4.5 ಲ್ಯಾಕ್ಸ್ ಪ್ಯಾಕೇಜ್ ಅಲ್ಲಿ ಅವರೇಜ್ ಆಗಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಪ್ಲೇಸ್ ಆಗಿದ್ದಾರೆ. ಈ ತರ TCS ಆಗಿರ್ಬೋದು, ಮೊನ್ನೆ ಇನ್ಫೋಸಿಸ್ನವ್ರು ಬಂದಿದ್ರು, ವಿಪ್ರೋ, ಈ ತರ ಒಳ್ಳೊಳ್ಳೆ ಕಂಪನೀಸ್, IBM, ಅವೆಲ್ಲ ಕಂಪನಿಗಳು ಬಂದು ನಮ್ಮಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾರೆ. ಓಕೆ, ಎಲ್ಲ ಹುಡುಗರನ್ನ ಕರ್ಕೊಂಡು ಹೋಗೋ ಪದ್ಧತಿ ಇದೆ.
ಆಮೇಲೆ ಇನ್ನೂ ಹೆಚ್ಚಿನ ರೀತಿಯಿಂದ ಫಾರ್ ಎಕ್ಸಾಂಪಲ್ ಇವಾಗ ಹುಡುಗ 4th ಸೆಮ್ ಓದ್ತಿರ್ತಾರೆ. 4th ಸೆಮ್ ಅಂದ್ರೆ ಟೋಟಲ್ 8 ಸೆಮ್ಸ್ ಇರುತ್ತೆ. 4th ಸೆಮ್ ಆದ ತಕ್ಷಣ ನಾವು ಕಂಪ್ನಿ ಕಳಿಸ್ತೀವಿ ಹುಡುಗರು. ಯಾಕಪ್ಪ ಅಂದ್ರೆ ಕಂಪ್ನಿ ಎನ್ವಿರಾನ್ಮೆಂಟ್ ಅವ್ರಿಗೆ ಗೊತ್ತಾಗಲಿ, ಕಂಪ್ನಿ ಜೊತೆ ಅವ್ರಿಗೆ ಕೆಲಸ ಮಾಡಕ್ಕೆ ಅನುಕೂಲ ಆಗಲಿ, ಈ ತರದ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾವೇನ್ ಮಾಡ್ತೀವಿ, 4th ಸೆಮ್ ಆದ ತಕ್ಷಣ ವಿ ಅಟ್ಯಾಚ್ ಟು ಸಮ್ ಕಂಪನಿ ಸೊ ದಟ್ ಅವರಿಗೆ ಕಂಪ್ನಿ ಕಲ್ಚರ್ ಅವಾಗಿಂದನೇ ಶುರು ಆಗ್ಬೋದು. ಸೊ ಈ ತರದ್ದು ಕಲಿಕೆ ಕಾರ್ಯಕ್ರಮ ನಮ್ಮಲ್ಲಿ ಡೆವಲಪ್ ಮಾಡ್ತಾರೆ. ಒಂದು ಐಫೈ ಎಜುಕೇಶನ್ ಒಳ್ಳೆ ಎಕ್ಸ್ಪೋಜರ್ ಇರೋ ಕಾಲೇಜ್ಗಳು ಇರ್ಲಿಲ್ಲ ಸರ್. ಎಲ್ಲ ಏನ್ ಮಾಡ್ತಾ ಇದೆ, ನಾನು ಇನ್ಕ್ಲೂಡಿಂಗ್ ನಾನು ಕೂಡ ನಾನು ನೋಡ್ತಾ ಇದ್ದು ಬೆಂಗಳೂರಿಗೆ ಹೋಗಿ ಅಲ್ಲಿ ಒಳ್ಳೆ ಎಜುಕೇಶನ್ ಇದೆ, ಒಳ್ಳೆ ಸ್ಕೋಪ್ ಇದೆ, ಆ ತರದ ಕಾಲೇಜುಗಳು ಚೆನ್ನಾಗಿದ್ದಾವೆ, ಅಲ್ಲೇ ಓದ್ಬೇಕು ಅನ್ನೋದು ಮನಸ್ಥಿತಿ ಇತ್ತು ಸರ್. ಈಗೇನಾಗಿದೆ, ಅದೇ ಸೇಮ್ ಫೆಸಿಲಿಟಿನ ಈಗ ದಾವಣಗೆರೆ ತಗೊಂಡ್ಬಂದಿದ್ದಾರೆ ಸರ್. ದಾವಣಗೆರೆಗೆ ಸೊ ದಟ್ ಇಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ, ಇಲ್ಲೇ ಇರಲಿ, ಬೆಂಗಳೂರಿಗೆ ಹೋಗೋದು ಬೇಡ ಅವರು ಓದಾಡ್ಕೊಂಡು ಅನ್ನೋದೊಂದು ಕಾರ್ಯಕ್ರಮ ಇದೆ ಸರ್. ಸೊ ಈ ಕಾರ್ಯಕ್ರಮ ಯಾರಿಗೆ ಕೊಡ್ತಾರೆ ಅಂದ್ರೆ ನಮ್ಮ ರೈತರ ಬಾಂಧವರಿಗೆ ಏನಿದೆ ಅವರೆಲ್ಲ ಬಂದು ಇಲ್ಲೇ ಸೇರ್ಕೊಳ್ಳಿ ಅನ್ನೋದೊಂದಿದೆ. ಅದಾದ್ಮೇಲೆ ಸಿಇಟಿ ಥ್ರೂ ಮಕ್ಕಳು, ಸಿಇಟಿ ಥ್ರೂ ಕೋಟಾ ಇದೆ, ನಾವೆಲ್ಲ ಫುಲ್ ತಗೊಂಡಿಲ್ಲ ಸರ್, ಸಿಇಟಿಗೂ ಕೊಟ್ಟಿದ್ದೀವಿ ಸೀಟ್ಸ್. ಅಲ್ಲಿ ನೀವು ಹೇಳಿದ್ರಲ್ಲ ಸರ್, ಈಗ ಕೋಟಾ ಇರುತ್ತಲ್ಲ ಸರ್, ಹೈದರಾಬಾದ್, ಕರ್ನಾಟಕ ಆ ಥರದ್ದೆಲ್ಲ, ಅಲ್ಲಿಂದ ಮಕ್ಕಳು ಬರ್ತಾರೆ ಸರ್. ಆ ಕೋಟಾದಲ್ಲಿ ಸರ್ಕಾರದ ಕೋಟಾ ಆಯ್ತು, ಏನು ವಿಶೇಷವಾಗಿ ತುಂಬಾ ಸರ್ ನೋಡಿ ಸರ್, ನಮ್ಮಲ್ಲಿ ಅಡಿಕೆ ಬೆಳೆದು ಸಿಪ್ಪೆ ಎಲ್ಲ ರೋಡಿಗೆ ಹಾಕ್ತಿದ್ದೆ ಸರ್. ಅಡಿಕೆ ಸಿಪ್ಪೆಯಿಂದ ನಾವು 5 ಪ್ರಾಡಕ್ಟ್ ಮಾಡಿದ್ವಿ ಸರ್ ನಮ್ಮ ಕಾಲೇಜಲ್ಲಿ. ಉಪ್ಪಿನಕಾಯಿ ಇರ್ಬೋದು, ಪರ್ಫ್ಯೂಮ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಪ್ಲಸ್ ಸೋಪ್ಸ್ ಇರ್ಬೋದು, ಈ ತರ ಒಂದು 5 ಪ್ರಾಡಕ್ಟ್ಸ್ ಮಾಡಿದ್ವಿ ಸರ್. ಅದಕ್ಕೆ 4-5 ಕಂಪ್ನಿ ಆಲ್ರೆಡಿ ನಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ, ನಮಗೆ ಬ್ರ್ಯಾಂಡಿಂಗ್ ಕೊಡಿ ಅಂತೇಳಿ. ಅದಕ್ಕೆ ನಮ್ಮ ಚಾನ್ಸಲರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಬೇರೆ ಬ್ರ್ಯಾಂಡಿಂಗ್ ಕೊಡೋದಕ್ಕಿಂತ ನಮ್ದೇ ಒಂದು ಪ್ರಾಡಕ್ಟ್ ಮಾಡೋಣ, ನಮ್ಮ ಲೋಕಲ್ ನಾವು ತಗೊಳ್ಳೋಣ, ಅವ್ರಿಗೊಂದು ಕೆಲಸ ಕೊಟ್ಟಂಗೆ ಸ್ಟಾರ್ಟ್ಅಪ್ ಅವ್ರು ಕೂಡ ಮಾಡ್ಸೋಣ. ನಮ್ಮ ಪಾಸ್ ಔಟ್ ಆಗಿತ್ತು ಅವ್ರನ್ನ ಕರ್ಕೊಳ್ಳೋದು, ಯಾರು ಇಂಟ್ರೆಸ್ಟ್ ಇದ್ದಾರೋ ಎಂಟರ್ಪ್ರಿನರ್ ಅವ್ರನ್ನ ಕರ್ಕೊಂಡ್ಬಿಟ್ಟು ಸ್ಟಾರ್ಟ್ಅಪ್ ಮಾಡಿ ಅವ್ರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡೋಣ ಅಂತ ಅಲ್ಲೊಂದು ಪ್ಲಾನ್ ಮಾಡ್ತೀವಿ. ಈಗ KLE ತುಂಬಾ ಕಂಪ್ನಿ ಬಂದು ಒಂದು ಸ್ಟಾರ್ಟ್ಅಪ್ ಹಬ್ ಮಾಡಿದ್ದಾರೆ ಸರ್, 100 ಕಂಪ್ನಿ ಹಬ್ ಮಾಡಿದ್ದಾರೆ KLE ಹುಬ್ಳಿಯಲ್ಲಿ. ಅದೇ ತರ ಸ್ಟಾರ್ಟ್ಅಪ್ ಹಬ್ ನಮ್ಮಲ್ಲೇ ಮಾಡೋಣ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಹೊರಗಡೆ ಬಂದು ಮಾಡೋಕ್ಕಿಂತ ನಮ್ಮಲ್ಲೇ ಮಾಡೋಣ ಅಂತೇಳಿ. ಯಾರು ಇಂಟ್ರೆಸ್ಟ್ ಇರೋ ಹುಡುಗರಿಗೆ, ತುಂಬಾ ಬಡವ್ರ ಮಕ್ಕಳು ಇರ್ತಾರೆ, ಅವ್ರಿಗೆ ಬೇರೆ ಕಡೆ ಹೋಗೋಕ್ಕಾಗಲ್ಲ, ಇಲ್ಲೇ ಸ್ಟಾರ್ಟ್ಅಪ್ ಮಾಡ್ಬಿಟ್ಟು ಅವ್ನಿಗೊಂದು ಶೇರ್ ಕೊಡೋದು, ಅವನೇನು ಪ್ರಾಡಕ್ಟ್ ಮಾಡ್ತಾನೆ ಅದರಿಂದ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಹೀಗೆ ಎಲ್ಲದೂ ಒಂಥರ ಈ ಸೊಸೈಟಲ್ ಇಂಪ್ಯಾಕ್ಟ್ ಸರ್. ಮೇಜರ್ ಪ್ರೈವೇಟ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಸೊಸೈಟಲ್ ಇಂಪ್ಯಾಕ್ಟ್ ಜಾಸ್ತಿ ಇರ್ಬೇಕು ಸರ್. ಥ್ರೂ ಇನ್ವಾಲ್ವ್ಮೆಂಟ್ ಆಫ್ ಇಂಡಸ್ಟ್ರಿ ಏನು ಮಾಡೋಕ್ಕಾಗಲ್ಲ. ಇತ್ತೀಚೆಗೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಏನಿದೆಯೋ ಅದಕ್ಕೆ ತಕ್ಕಂಗೆ ನಾವು ಸಿಲೆಬಸ್ ಫ್ರೇಮ್ ಮಾಡಿ ಇಂಡಸ್ಟ್ರಿ ರೆಡಿ ಪ್ರಾಡಕ್ಟ್ ಮಾಡ್ಬೋದು. ಸೊ ಅದಕ್ಕೆ ಈಗ ಸರ್ ಹೇಳಿದಂಗೆ 4ನೇ ಸೆಮಿಸ್ಟರ್ ಆದ್ಮೇಲೆ ಇಂಡಸ್ಟ್ರಿ ರಿಲೇಟೆಡ್ ಏನಿದೆಯೋ ಕಾನ್ಸೆಪ್ಟ್ಸ್, ಟ್ರೈನಿಂಗ್ಸ್, ಡೆವಲಪ್ಮೆಂಟ್ಸ್, ಅದಕ್ಕೆ ಏನೇ ಬೇಕಾಗಿರ್ತಕ್ಕಂಥ ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಇವಲ್ಲ, ಅದನ್ನೆಲ್ಲ ನಾವು ನಮ್ಮಲ್ಲೇ ನಮ್ಮ ಒಂದು ಯೂನಿವರ್ಸಿಟಿ ಪ್ರೆಮಿಸಸ್ ಎಲ್ಲ ಮಾಡ್ತೀವಿ. ಜಾಸ್ತಿ ಬೇಕಾದ್ರೆ ಅವ್ರು ಅವ್ರಿಗೆ ಇಂಡಸ್ಟ್ರಿ ಕಳಿಸ್ಬಿಟ್ಟು ಅಲ್ಲಿ ಇಂಟ್ರಾಕ್ಷನ್ಸ್ ಮಾಡಿ ಅವ್ರಿಗೆ ತರಬೇತಿ ಕೊಡ್ತೀವಿ. ಸೊ ಅಂದ್ರೆ ಹುಡುಗರು ಸ್ವಲ್ಪ ಇಂಡಸ್ಟ್ರಿ ರೆಡಿ 5 ಅಥವಾ 6ನೇ ಸೆಮಿಸ್ಟರ್ ಬರೋದು ಸ್ವಲ್ಪ ಕಲಿಬೇಕು. 7-8 ಬರೋದ್ರೊಳಗೆ ಕಂಪ್ಲೀಟ್ ಇಂಡಸ್ಟ್ರಿಗೆ ಹೋಗ್ಬೇಕು. ಅವನು ಕಾಲೇಜಲ್ಲಿ ಇರಂಗಿಲ್ಲ ಸರ್, ಅವನ ಇಂಟೆನ್ಷನ್ ಇರೋದು ಅಷ್ಟೇ. 7-8ನೇ ಸೆಮಿಸ್ಟರ್ ಕಾಲೇಜೆಲ್ಲ ಇಂಡಸ್ಟ್ರಿಗೆ ಹೋಗ್ಬಿಟ್ರೆ 1 ಇಯರ್ ಒಳಗಡೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಏನ್ ತಿಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇಯರ್ ಅಲ್ಲೇ ಕಂಟಿನ್ಯೂ ಮಾಡ್ತಾರೆ. ಸೊ ನಮ್ಮ ಭಾಗದ ಸ್ಟೂಡೆಂಟ್ಸ್ ಪ್ರೀವಿಯಸ್ ಎಕ್ಸಾಮ್ ಬರ್ದಿರ್ತಾರೆ, ತುಂಬಾ ಜನ ಬಂದ್ಬಿಡ್ತಾರೆ ಅಪ್ರೋಚ್ ಮಾಡಿ, ನಮಗೆ ಆ ಬ್ರಾಂಚ್ ಬೇಕು, ಈ ಬ್ರಾಂಚ್ ಬೇಕು, ಮಾಹಿತಿ ಕೊಡ್ರಿ, ಯಾವ ತರ ಇದೆ ಸ್ಕಾಲರ್ಶಿಪ್ಸ್, ನಿಮ್ಮಲ್ಲಿ ಯಾವ ತರ ಕೋರ್ಸಸ್ ಇದೆ, ಯಾವ ತರ ಡೆವಲಪ್ ಮಾಡ್ತಾರೆ, ಯಾವ ತರ ಟ್ರೈನಿಂಗ್ಸ್ ಕೊಡ್ತೀರಾ. ನನಗೆ ಇನ್ನೂ ಇಷ್ಟು ಖುಷಿ ಅಂತಂದ್ರೆ, ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ರೇಟಿಂಗ್ ಇದೆ ನೋಡ್ಕೊಂಡು ಬರ್ತಾರೆ ಅವ್ರು ನೆಟ್ ಅಲ್ಲಿ. ಆ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿ ಎಷ್ಟು ಜನ PhD ಇದ್ದಾರೆ, ಎಲ್ಲೆಲ್ಲಿಂದ ಬಂದಿದ್ದಾರೆ, ಯಾವ ನಮಗೆ ಖುಷಿ, ತುಂಬಾ ಖುಷಿ. ನಮಗೆ ಬಂದು ಹೇಳ್ಕೊಡ್ತೀನಿ ಸರ್, ನಿಮ್ ಡಿಪಾರ್ಟ್ಮೆಂಟ್ ಈ ತರ ರೇಟಿಂಗ್ ಇದೆ ನೋಡ್ರಿ ಅಂತ ತೋರಿಸ್ತಾರೆ. ತುಂಬಾ ಖುಷಿ ಸರ್ ವಿಚಾರ. ಆ ವಿಚಾರದಲ್ಲಿ ತುಂಬಾ ನಮ್ದು ತುಂಬಾ ಡೆವಲಪ್ಮೆಂಟ್ ಇದೆ ಸರ್. ಎಸ್ಪೆಷಲಿ ಈ ಏರಿಯಾದಲ್ಲಿ ಮತ್ತೆ ಸೇರಿಸಿ ತುಂಬಾ ಜನ ನಮಗೆ ಫಸ್ಟ್ ಅಪ್ರೋಚ್ ಮಾಡೋದು ಅವ್ರ ಅಡ್ಮಿಷನ್ ವಿಚಾರ. ಸ್ವಯಂ ಉದ್ಯೋಗದ ಕೋರ್ಸ್ಗಳನ್ನು ಇಟ್ಕೊಂಡು ಒಂದು ಒಳ್ಳೆಯ ಶಿಕ್ಷಣವನ್ನ ನೀಡುವಂತ GM ಯೂನಿವರ್ಸಿಟಿಗೆ ನಮ್ಮ ಭಾಗದ ಮಕ್ಕಳು ಸೇರಿಕೊಳ್ಳೋದ್ರ ಮೂಲಕ ಅವರ ಶೈಕ್ಷಣಿಕ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಪತ್ರಿಕಾಗೋಷ್ಠಿ ಮೂಲಕ ನಾನು ಕರೆ ಎಲ್ರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ದಾವಣಗೆರೆ GM ವಿಶ್ವವಿದ್ಯಾಲಯದ ಸಮನ್ವಯ ಅಧಿಕಾರಿಯ ರುದ್ರಯ್ಯ, ಸೀನಿಯರ್ ಪ್ರೊಫೆಸರ್ ಡಾಕ್ಟರ್ ರಾಜ್ಕುಮಾರ್, ಗಂಗಾವತಿ ನಗರಸಭೆಯ ಕಾನೂನು ಸಲಹೆಗಾರರಾದ ನಾಗರಾಜ್ ಗುತ್ತೇದಾರ್ ಹಾಗೂ ಪಾಲಕ ಜಗದೀಶ್ ಬೀಳಗಿ ರವರು ಉಪಸ್ಥಿತರಿದ್ದರು.